ಏಕಾಏಕಿ SIT ರಚನೆ ಆಯಿತು ಅಂದರೆ ಎಲ್ಲರಿಗೂ ಕೂಡ ಅನುಮಾನ ಪ್ರಾರಂಭ ಆಗಿತ್ತು. ಕೋಟ್ಯಾಂತರ ಭಕ್ತರನ್ನು ಹೊಂದಿರುವ ಧರ್ಮಸ್ಥಳ ಪರಮ ಪೂಜ್ಯ ಗುರುಗಳು ಆಸ್ಪತ್ರೆಗಳನ್ನು ಮಾಡಿದ್ದಾರೆ, ಶಾಲೆಗಳನ್ನು ಮಾಡಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿರುವ ಸಂಸ್ಥೆ ಈ ಧರ್ಮಸ್ಥಳದ ಮಹಿಳಾ ಸಂಸ್ಥೆಗಳು. ಎಲ್ಲ ಗ್ರಾಮಗಳಲ್ಲಿಯೂ ಅವರು ಹೆಣ್ಣು ಮಕ್ಕಳ ಸಂಘಗಳಿಗೆ ಧರ್ಮಸ್ಥಳದಿಂದ ಸಿಗುವ ಸಹಾಯ ಸಹಕಾರ ಬಹಳ ದೊಡ್ಡದು. ಇಷ್ಟೆಲ್ಲ ಕೆಲಸಗಳನ್ನು ಮಾಡಿರುವ ಸಂಸ್ಥೆಯ ಬಗ್ಗೆ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಭಕ್ತರಿಗೆ ನೋವುಂಟಾಗುವಂಥ ಕೆಲಸ ಒಂದು ತಿಂಗಳದಿಂದ ನಡೀತು. ಯಾರೋ ಹೇಳಿದ್ರಂದ ತಕ್ಷಣ SIT ರಚನೆ ಆಯಿತು. ಅವರು ತೋರಿಸಿದ ಎಲ್ಲ ಕಡೆಯೂ 6, 8, 10 ಫೀಟು ಭೂಮಿಯನ್ನು ಅಗೆದು ನೋಡಿ ಇವತ್ತು ಸತ್ಯ ಏನು ಅನ್ನೋದು ಹೊರಗಡೆ ಬಂದಿದೆ. ನನಗನಿಸಿದ ಮಟ್ಟಿಗೆ ಇದು ಚೊಕ್ಕ ಬಂಗಾರ ಅನ್ನೋದಕ್ಕೆ ಒಂದು ರೀತಿ ಯಾವುದೋ ಕಾಣುವ ಕೈಗಳು ಈ ಸಂಸ್ಥೆ ಈ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡೋದಕ್ಕೆ ಹೋಗಿದ್ದು ಒಂದು ರೀತಿಯಿಂದ ಇನ್ನೂ ಧರ್ಮಸ್ಥಳದ ಕೀರ್ತಿ ಎತ್ತರಕ್ಕೆ ಬೆಳೆಯಿತು ಅಂತ ನಾನು ಭಾವಿಸ್ತೇನೆ. ಇವತ್ತು ಕೋಟ್ಯಾಂತರ ಭಕ್ತರು ಇಲ್ಲಿಗೆ ಬಂದು ಸೇರ್ತಾ ಇದ್ದೇವೆ ನಾವು. ಇದರ ಅರ್ಥ ಮತ್ತೆ ಏನೋ ಮಾಡಕ್ಕೆ ಹೋಗಿರೋದ್ರಿಂದ ಈ ಧರ್ಮಸ್ಥಳದ ಪೂಜ್ಯರಿಗೆ ಒಂದು ದೊಡ್ಡ ಶಕ್ತಿ ಏನೂ ಸಿಗಲಿಲ್ಲಲ್ಲ. ಈಗ ಅವರನ್ನು ವಿಚಾರ ಮಾಡಿದ ಮೇಲೆ ನಮಗೆ ಅನುಮಾನ ಇರೋದೇನೆಂದರೆ ಕಾಣದ ಕೈಗಳು ಅವರಿಗೆ ಎಲ್ಲಿಂದ ಕೆಲಸ ಮಾಡಿದವೆ. SIT ಅದರ ಪೂರ್ಣ ತನಿಖೆಯನ್ನು ಸರ್ಕಾರ ಮಾಡಿಸ್ಬೇಕು. ಕೇವಲ ಕರ್ನಾಟಕಕ್ಕೆ ಸೀಮಿತ ಆಗಿದೆ ಅಂತ ನಾವು ಭಾವಿಸ್ತಾ ಇಲ್ಲ. ರಾಜ್ಯವನ್ನು ಮೀರಿ ಬೇರೆ ರಾಜ್ಯಗಳು ಇದರ ಕೈವಾಡದಲ್ಲಿ ಇದ್ದಾವೆ ಅಂತಕ್ಕಂಥ ಅನುಮಾನಗಳು ಮಾಧ್ಯಮಗಳ ಮೂಲಕವೇ ಬರ್ತಾ ಇರೋದ್ರಿಂದ ಅವೆಲ್ಲವುಗಳನ್ನು ತನಿಖೆ ಮಾಡಿ ಇಂಥ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡಿ ಇಂಥ ಹಿಂದೂ ಧರ್ಮದ ದೇವಸ್ಥಾನಗಳ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಕ್ಕಂಥ ಶಕ್ತಿಗಳನ್ನು ಸದೆಬಡಿಯೋದಕ್ಕೆ ಸರ್ಕಾರ ಮುಂದಾಗದೇ ಇದ್ದರೆ ಮತ್ತೆ ಜನ ಬೀದಿಗಿಳಿದು ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಬರ್ತದೆ ಅನ್ನುವ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತೇವೆ. ಕೂಡಲೇ ಇದರ ಕೈವಾಡಗಳು ಯಾರ್ಯಾರಿದ್ದಾರೆ, ಅವರು ಯಾರೇ ಎಷ್ಟೇ ಪ್ರಭಾವಿಶಾಲಿಗಳಾಗಿದ್ದರೂ ಅವರು ಹೊರಗೆ ಬರಬೇಕು, ಅವರ ಮೇಲೆ ಸೂಕ್ತ ಕ್ರಮ ಆಗಬೇಕು ಅಂತಕ್ಕಂಥ ಒತ್ತಾಯ ಮಾಡಿ ಇವತ್ತು ನಾವು ನಮ್ಮ ಪೂಜ್ಯ ದೇವೇಗೌಡರು ಕುಮಾರಣ್ಣನವರ ನೇತೃತ್ವದ ಅವರ ಆದೇಶದ ಪ್ರಕಾರ ನಿಖಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಸಾವಿರಾರು ಜನ ಪ್ರತಿ ಜಿಲ್ಲೆ